ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಅದರ ಮುಂದುವರೆದ ಭಾಗ ಇದು. ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅನ್ನು ಯಾವ ಥರ ಮಾಡಿದ್ದೀವಿ ಅಂದರೆ, ಈ ಟೇಬಲ್ ನೋಡಿಕೊಂಡೇ ಡಯಾಗ್ರಾಮ್ ಹಾಕಬೇಕು. ಈ ಟೇಬಲ್ ಅಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದೇ ವ್ಯಾಲ್ಯೂಸ್ ಅನ್ನ ನಾವು ಹಾಕೊಂಡೇ ಡಯಾಗ್ರಾಮ್ ಅನ್ನು ಬರೀಬೇಕು. ನೋಡಿ, OX ಆಕ್ಸಿಸ್ ಅಲ್ಲಿ ಲೇಬರ್ಸ್ ಅನ್ನ ಮೆಜರ್ ಮಾಡಿದ್ದೀವಿ. OY ಆಕ್ಸಿಸ್ ಅಲ್ಲಿ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಮೆಜರ್ ಮಾಡಿದ್ದೀವಿ. ಏನು ಕ್ಯಾಪಿಟಲ್? ಟೋಟಲ್ ಪ್ರಾಡಕ್ಟ್ ಅಂತ. ಟೋಟಲ್ ಪ್ರಾಡಕ್ಟ್ ಅನ್ನು ಮೆಜರ್ ಮಾಡಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, 3 ಕರ್ವ್ಸ್ ಅನ್ನ ನೋಡಿ. ಇದರಲ್ಲಿ ಟೋಟಲ್ ಪ್ರಾಡಕ್ಟ್ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಇಲ್ಲಿ ಬರೆದಿದ್ದೀವಿ, ಲೇಬರ್ಸ್ ಅನ್ನ ಇಲ್ಲಿ ಬರೆದಿದ್ದೀವಿ. ಇದನ್ನ ನೋಡಿಕೊಂಡು ನಾವು ಆ ವ್ಯಾಲ್ಯೂಸ್ ನೋಡ್ಕೊಂಡೆ ನಾವು ಗ್ರಾಫ್ ಅಲ್ಲಿ ಯಾವ ತರ ಹಾಕ್ತೀವಿ ಅದೇ ತರ ನಾವು ಡಯಾಗ್ರಾಮ್ ಅನ್ನು ಬರೀಬೇಕಾಗುತ್ತೆ. ಮೆಜರ್ಮೆಂಟ್ ತಗೊಂಡೇ ಬರೀಬೇಕು. ಈ ಆ ವ್ಯಾಲ್ಯೂಸ್ ಏನಿದೆ ಅಂದ್ರೆ TP ಕರ್ವ್ ಅಲ್ಲಿ TP ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್, MP ಕರ್ವ್ ಅಲ್ಲಿ MP ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಲೈನ್ಸ್ ಅನ್ನ ಹಾಕ್ತಕ್ಕಂಥದ್ದು. ಅದೇ ರೀತಿಯಾಗಿ AP ಕರ್ವ್ ಕೂಡ AP ಕಾಲಮ್ ಅಲ್ಲಿ ಏನು ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಪಾಯಿಂಟ್ ಮಾಡಿಕೊಂಡು ಅದನ್ನ ಲೈನ್ ಅನ್ನ ಜಾಯಿಂಟ್ ಮಾಡ್ತಕ್ಕಂಥ ವಿಧಾನ. ಇದು ಡಯಾಗ್ರಾಮ್ ಈ ತರ ಬರೀಬೇಕು. ಇದರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನೇ ನಾವು ಗ್ರಾಫ್ ಶೀಟ್ ಅಲ್ಲಿ ಅಥವಾ ಮಾಮೂಲಿ ಶೀಟ್ ಅಲ್ಲಿ ನಾವು ಮೆಜರ್ ಮಾಡಿಕೊಂಡು ಸ್ಕೇಲ್ ಇಂದ ಮೆಜರ್ ಮಾಡಿಕೊಂಡು ಡಯಾಗ್ರಾಮ್ ಅನ್ನ ಬರೀಬೇಕಾಗುತ್ತೆ. ಇವಾಗ ಈ ಡಯಾಗ್ರಾಮ್ ಅನ್ನ ಯಾವ ತರ ಎಕ್ಸ್ಪ್ಲೇನ್ ಮಾಡಬೇಕು? ಇನ್ ದ ಅಬೌವ್ ಡಯಾಗ್ರಾಮ್, OX axis represents labor, OY axis represents TP, AP and MP. TP, AP and MP. Total product, marginal product and average product. In the first phase, if we increases the quantity of variable factors to a given quantity of fixed factor, total product is increasing at an increasing rate. Total product is increasing at an increasing rate up to a certain point. ಒಂದು ನಿರ್ದಿಷ್ಟದ ಹಂತದವರೆಗೂ if we increase the variable factor or if we added the variable factor to a given quantity of fixed factor, total product is increasing at an increasing rate up to a certain point. After reaching the certain points, it starts falling. So total product curve is increasing. Total product curve is increasing from the beginning due to the increasing of the variable factor. Next, in this phase, marginal product curve and average product curves also increasing. So it is called increasing returns phase ಅಂತ ಹೇಳ್ಬಿಟ್ಟು. increasing returns phase ಇಲ್ಲಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರ್ತದೆ ಯಾವುದರಲ್ಲಿ? ಫಸ್ಟ್ ಫೇಸ್ ಅಲ್ಲಿ. In the second phase, total product is increasing. Total product curve is rising, but at a diminishing rate. Total product is increasing, but at diminishing rate. Marginal product and average product curves are decreasing or falling because of operation of law of diminishing returns. ಇಲ್ಲಿ ಏನು ಅವರೇಜ್ ಪ್ರಾಡಕ್ಟ್ ಕರ್ವ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಕರ್ವ್ ಎರಡೂ ಕೂಡ ಡಿಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಇಲ್ಲಿ ಆಪರೇಟ್ ಆಗುತ್ತೆ. ಹೇಗೆಂದ್ರೆ ಸೆಕೆಂಡ್ ಫೇಸ್ ಅಲ್ಲಿ as we increase the quantity of variable factors to a given quantity of fixed factors, output is increasing less than that proportion because here variable factors are more stronger than the fixed factors ಅಂತ. ಯಾಕೆ ಸೆಕೆಂಡ್ ಫೇಸ್ ಅಲ್ಲಿ variable factors, the efficiency of variable factors are more than the fixed factor ಅಂತ. ಇಲ್ಲಿ ವೇರಿಯಬಲ್ ಫ್ಯಾಕ್ಟರ್ಸ್ ಎಫಿಷಿಯನ್ಸಿ ಅಥವಾ ಸ್ಟ್ರೆಂತ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಗಿಂತ ಹೆಚ್ಚಾಗಿರ್ತದೆ. ಆದ್ದರಿಂದ ಟೋಟಲ್ ಪ್ರಾಡಕ್ಟ್ ಈಸ್ ಇನ್ಕ್ರೀಸಿಂಗ್ ಅಟ್ ಡಿಮಿನಿಷಿಂಗ್ ರೇಟ್. ಫಸ್ಟ್ ಫೇಸ್ ಅಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆರ್ ಮೋರ್ ಅಬೌಂಡೆಂಟ್ ದೆನ್ ದ ವೇರಿಯಬಲ್ ಫ್ಯಾಕ್ಟರ್ಸ್.
ಯಾಕಂದ್ರೆ ಫಸ್ಟ್ ಫೇಸ್ ಅಲ್ಲಿ ಹೊಸ ಭೂಮಿಯನ್ನ ನಾವು ಬೇಸಾಯ ಮಾಡಿದಾಗ ಹಾಕಿರುವ ಬಂಡವಾಳಕ್ಕಿಂತ ಹೆಚ್ಚಾಗಿ ಇಳುವರಿ ಬರ್ತದೆ. ಹೊಸ ಭೂಮಿಯನ್ನ, ಒಂದು ಹೊಸದಾಗಿರ್ತಕ್ಕಂಥ ಜಮೀನನ್ನ ನಾವು ಕಲ್ಟಿವೇಶನ್ ಮಾಡಿದಾಗ ನಾವು ಹಾಕಿರ್ತಕ್ಕಂಥ ಬಂಡವಾಳಕ್ಕಿಂತ ಏನಾಗುತ್ತೆ, ಹೆಚ್ಚಾಗಿ ಇಳುವರಿ ಬರ್ತದೆ. ಅದು ಫಸ್ಟ್ ಫೇಸ್. ಇಟ್ ಈಸ್ ಇನ್ಕ್ರೀಸಿಂಗ್ ಅಟ್ ಆನ್ ಇನ್ಕ್ರೀಸಿಂಗ್ ರೇಟ್. ಸೆಕೆಂಡ್ ಫೇಸ್ ಅಲ್ಲಿ ಇಲ್ಲಿ ಭೂಮಿ ಸ್ವಲ್ಪ ಸ್ಟ್ರೆಂತ್, ಫಿಕ್ಸ್ಡ್ ಫ್ಯಾಕ್ಟರ್ ಭೂಮಿ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗಿರ್ತದೆ, ಲೇಬರ್ಸ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಆದ್ದರಿಂದ ಏನಾಗುತ್ತೆ, ಭೂಮಿ ಸ್ಟ್ರೆಂತ್ ಕಡಿಮೆ ಇದ್ರೂ ಕೂಡ ನಾವು ಆಗ್ತಕ್ಕಂಥ ಇನ್ಪುಟ್ ಸ್ಟ್ರೆಂತ್ ಹೆಚ್ಚಾಗಿರೋದ್ರಿಂದ ಟೋಟಲ್ ಪ್ರಾಡಕ್ಟ್ ಈಸ್ ಇನ್ಕ್ರೀಸಿಂಗ್ ಬಟ್ ಡಿಮಿನಿಷಿಂಗ್ ರೇಟ್ ಅಂದ್ರೆ ಅಟ್ ಡಿಕ್ರೀಸಿಂಗ್ ರೇಟ್. ಅಂದ್ರೆ ಏನಂದ್ರೆ ಅರ್ಥ, ಭೂಮಿಯಲ್ಲಿ ಶಕ್ತಿ ಇಲ್ಲದೆ ಇದ್ರೂ ಕೂಡ ನಮ್ಮ ಇನ್ಪುಟ್ ಶಕ್ತಿಯಿಂದಾಗಿ ಒಟ್ಟು ಉತ್ಪಾದನೆ ಹೆಚ್ಚಾಗುವಂತೆ ಮಾಡ್ತದೆ. ಅದು ಹೆಚ್ಚಾಗುವುದಾದ್ರೆ ಅಂದ್ರೆ ಕಡಿಮೆ ದರದಲ್ಲಿ ಹೆಚ್ಚಾಗುವಂತೆ ಮಾಡ್ತದೆ. ಇದನ್ನೇನು ಕರಿತೀವಿ ಅಂದ್ರೆ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಕರಿತೀವಿ. Here average product and marginal product also decreases but they are positive. ಅವು ಡಿಕ್ರೀಸ್ ಆಗ್ತದೆ. ಆವರೇಜ್ ಪ್ರಾಡಕ್ಟ್ ಡಿಕ್ರೀಸ್ ಆಗುತ್ತೆ, ಮಾರ್ಜಿನಲ್ ಪ್ರಾಡಕ್ಟ್ ಡಿಕ್ರೀಸ್ ಆಗುತ್ತೆ, ಬಟ್ ಅವು ಪಾಸಿಟಿವ್ ಆಗಿರ್ತವೆ. ಏನಾಗಿರ್ತವೆ ಅಂದ್ರೆ ಪಾಸಿಟಿವ್ ಆಗಿರ್ತವೆ. If you continue the use of variable factors to a given quantity of fixed factors, the production process should be overcrowded with variable factors, then total product is decreasing. Total product starts decreasing, marginal product becomes negative, average product is falling. This is called negative returns ಆಗುತ್ತೆ. ಇದು ಏನಾಗುತ್ತೆ, ಇದು ನೆಗೆಟಿವ್ ರಿಟರ್ನ್ಸ್. ನಮಗೆ ಇಳುವರಿ ಬರೋದರ ಬದಲು ಲಾಸ್ ಆಗಿಬಿಡುತ್ತದೆ. ನೋಡಿ, ನಾವು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಎಷ್ಟು ಜನರನ್ನ ಲೇಬರ್ ಹಾಕಬೇಕು, ಎಷ್ಟು ಬಂಡವಾಳವನ್ನು ಹಾಕಬೇಕು, ಎಷ್ಟು ರಸಗೊಬ್ಬರ ಹಾಕಬೇಕು, ಎಷ್ಟು ಲೇಬರ್ಸ್ ಯೂಸ್ ಮಾಡಬೇಕು, ಅಷ್ಟೇ ಮಾಡಬೇಕು. ಜಾಸ್ತಿ 100 ಮೂಟೆ ಹೊಡೆದು 500 ಮೂಟೆ ಬೆಳಿಬೇಕು ಅಂತ ಹೇಳ್ಬಿಟ್ಟು 5 ಮೂಟೆ ಯೂರಿಯಾ ಹಾಕಬಹುದು, 10 ಮೂಟೆ ಹಾಕ್ಬಿಟ್ಟು 10 ಜನ ಲೇಬರ್ಸ್ ಇಟ್ಕೊಂಡು ಬದಲು 30 ಜನ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ಒಟ್ಟು ಉತ್ಪಾದನೆ ಹೆಚ್ಚಾಗುವ ಬದಲು ಏನಾಗುತ್ತೆ, ಒಟ್ಟು ಉತ್ಪಾದನೆ ಕಡಿಮೆ ಆಗೋಗುತ್ತೆ, ಸೀಮಾಂತ ಉತ್ಪಾದನೆ ಮೈನಸ್ ಆಗೋಗುತ್ತೆ, ಅವರೇಜ್ ಪ್ರಾಡಕ್ಟ್ ಲೆಸ್ ಆಗೋದಿರುತ್ತೆ. ನೆಗೆಟಿವ್ ರಿಟರ್ನ್ಸ್ ಕರಿತೀವಿ. ಏನು ಕರಿತೀವಿ? ನೆಗೆಟಿವ್ ರಿಟರ್ನ್ಸ್ ಆಗುತ್ತೆ. ಹಾಗಾದ್ರೆ ವಿಚ್ ಸ್ಟೇಜ್ ಈಸ್ ಮೋರ್ ಸೂಟೇಬಲ್ ಫಾರ್ ಪ್ರೊಡಕ್ಷನ್ ಫಾರ್ ದ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಅಂತ ಕೇಳಿದಾಗ, ಬೀಯಿಂಗ್ ಆಸ್ ಎ economic student, you can select the second phase, diminishing returns, because here there is an opportunity to, there is a chance to use the labors, more and more quantity of labors, and there is a chance to increase the production. So being as a student, we can select the second phase, that is diminishing returns. Idu law of variable proportions diagram explanation.